ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಉತ್ತರ 24 ಪರಗಣ ಜಿಲ್ಲೆಯ ಅಮದಂಗ ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಟಿಎಂಸಿ ಕಾರ್ಯಕರ್ತರು ದಾಳಿ ನಡೆಸಿರೋ ಆರೋಪ ಕೇಳಿಬಂದಿದೆ. ಬಿಜೆಪಿಗೆ ಮತ ಹಾಕಿದ್ದಕ್ಕಾಗಿ 40 ರಿಂದ 50 ಟಿಎಂಸಿ ಕಾರ್ಯಕರ್ತರು ನಮ್ಮ ಮನೆಯನ್ನ ಧ್ವಂಸಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ಮದನ್ ಮೊರೋಲ್ ಎಂಬಾತ ಆರೋಪಿಸಿದ್ದಾನೆ. ಸದ್ಯ ಸ್ಥಳೀಯ ಪೊಲೀಸರು ಮತ್ತು ಸಿಎಪಿಎಫ್ ಯೋಧರು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಫಲಿತಾಂಶದ ನಂತರ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಮಮತಾ ಬ್ಯಾನರ್ಜಿ ಕೋಲ್ಕತ್ತಾದ ಭವಾನಿಪುರದಲ್ಲಿರುವ ಮತ ಎಣಿಕೆ ಕೇಂದ್ರದ ಒಳಗೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಹಲ್ಲೆ ವೇಳೆ ಸಿಸಿಟಿವಿ ಆಫ್ ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. I went inside for few minutes. They kicked me in my belly. They kicked me in my backside. ಸುದ್ದಿಗೋಷ್ಠಿ ನಡೆಸಿದ ಮಮತಾ ಬ್ಯಾನರ್ಜಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಚುನಾವಣೆಯಲ್ಲಿ ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂದ್ರು. কেন কিসের জন্য আমরা তো হারিয়ে যাব? হারলে আমি যদি শপথ দিতে দিতাম তাহলে আমি রেজিগনেশনটা করতাম. এখন তো কোশ্চেন ডাজন্ট অ্যারাইজ. ದೀದಿಯ ದಶಕದ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡಿದ ಕಮಲ ಪಡೆ ಬಂಗಾಳದ ಸಿಂಹಾಸನವನ್ನ ಇದೇ ಮೊದಲ ಬಾರಿಗೆ ಅಲಂಕರಿಸಲು ರೆಡಿಯಾಗಿದೆ. ಈ ಐತಿಹಾಸಿಕ ಗೆಲುವಿನ ಬೆನ್ನಲ್ಲೇ ಈಗ ಇಡೀ ದೇಶದ ಕಣ್ಣು ಕೋಲ್ಕತ್ತಾದತ್ತ ನೆಟ್ಟಿದೆ. 10 ವರ್ಷಗಳ ದೀದಿ ಆಡಳಿತಕ್ಕೆ ತಿಲಾಂಜಲಿ ಇಟ್ಟ ಬಿಜೆಪಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಎಂಬ ಬಿಗ್ ಡಿಬೇಟ್ ಈಗ ಶುರುವಾಗಿದೆ. ಪಶ್ಚಿಮ ಬಂಗಾಳದ ವೀಕ್ಷಕರಾಗಿ ಅಮಿತ್ ಶಾರನ್ನ ನೇಮಕ ಮಾಡಲಾಗಿದೆ. ಚಾಣಕ್ಯ ಅಮಿತ್ ಶಾ ಇಂದು ನೂತನ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ. ಎಲ್ಲ ಶಾಸಕರ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಅಲ್ಲದೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಕೂಡ ಇಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದಾರೆ. ಜಿಲ್ಲೆಯಲ್ಲೂ ಪಕ್ಷದ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಶಾಸಕರು ಮುಖಂಡರ ಅಭಿಪ್ರಾಯದ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಸಂಸದೀಯ ಮಂಡಳಿಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ರೇಸ್ನಲ್ಲಿ ಒಟ್ಟು 3 ಹೆಸರು ಕೇಳಿ ಬರ್ತಾ ಇದೆ. ಮೊದಲ ಸ್ಥಾನದಲ್ಲಿ ಸುವೇಂದು ಅಧಿಕಾರಿ ಇದ್ದಾರೆ. 2ನೇ ಸ್ಥಾನದಲ್ಲಿ ದಿಲೀಪ್ ಘೋಷ್ ಇದ್ದಾರೆ. ಇವರಿಗೆ ಆರ್ಎಸ್ಎಸ್ ಹಿನ್ನೆಲೆ ಇದೆ. ಬಂಗಾಳದಲ್ಲಿ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿದವರು. ಇನ್ನು 3ನೇ ಸ್ಥಾನದಲ್ಲಿರುವ ಅಗ್ನಿಮಿತ್ರ ಪಾಲ್ ಮತ್ತು 4ನೇ ಸ್ಥಾನದಲ್ಲಿ ರೂಪಾ ಗಂಗೂಲಿ ಇದ್ದಾರೆ. ಆದರೂ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಫಿಕ್ಸ್ ಎನ್ನಲಾಗ್ತಾ ಇದೆ. ಅಲ್ಲದೆ ಸಿಎಂ ಪಟ್ಟಾಭಿಷೇಕಕ್ಕೆ ಮೇ 9 ಮುಹೂರ್ತವನ್ನ ಇಟ್ಟಾಗಿದೆ.